ಇಲ್ಲಿ ಬಹಳಷ್ಟು ಎಫೆಕ್ಟ್ಗಳನ್ನು ಕೊಡ್ತಾ ಇರುವಂಥದ್ದು. ನೋಡಿ, ದುಬೈ ಮೇಲೂ ಮಿಸೈಲ್ ದಾಳಿ ಮಾಡ್ತಾ ಇರಾನ್. ದುಬೈನ ಖ್ಯಾತ ಪಾಮ್ ಹೋಟೆಲ್ನಲ್ಲಿ ಸ್ಫೋಟ ಸಂಭವಿಸಿದೆ. ಹೋಟೆಲ್ನಲ್ಲಿ ಸ್ಫೋಟವಾಗಿದೆ. ಸ್ಫೋಟದ ಬಳಿಕ ಹೋಟೆಲ್ನಿಂದ ದಟ್ಟ ಹೊಗೆ ಆವರಿಸಿರೋದು. ಪಾಮ್ ಜುಮೈರಾದಲ್ಲಿರುವಂಥ ಪಾಮ್ ಹೋಟೆಲ್. ಇದೆಲ್ಲ ಕೊನೆ ಯಾವಾಗ? ಹಾಗಾದ್ರೆ ಯಾವುದನ್ನು ಬಿಡ್ತಾ ಇಲ್ಲ. ಗಲ್ಫ್ ರಾಷ್ಟ್ರಗಳಿಗೂ ಶಾಕ್ ಕೊಡ್ತಾ ಇರೋದೀಗ ಇರಾನ್ ಸೇನೆ. ದಾಳಿಗೆ ಪ್ರತಿದಾಳಿ ಮಾಡುವಂಥ ನಿಟ್ಟಿನಲ್ಲಿ ಇರಾನ್ ಬಿಡ್ತಾ ಇಲ್ಲ. ಈ ಕಡೆ ಎಲ್ಲವೂ ನಿಂತು ಹೋಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕವೂ ಸುಮ್ಮನೆ ಆಗ್ತಾ ಇಲ್ಲ. ಅತ್ಲೆ ಕತಾರ್, ಕುವೈತ್, ಒಮನ್, ಬಹ್ರೈನ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಕತಾರ್ನಲ್ಲಿ ದಾಳಿಗೆ ಮಗು ಸೇರಿದಂತೆ 3 ಗಾಯಗಳಾಗಿದೆ. ದುಬೈ ಮೇಲೂ ಕೂಡ ಮಿಸೈಲ್ ದಾಳಿಯನ್ನು ಇರಾನ್ ಮಾಡ್ತಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ದುಬೈಯಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂತಹ ಪಾಮ್ ಹೋಟೆಲ್ನಲ್ಲಿ ಸ್ಫೋಟ ಸಂಭವಿಸಿದೆ. ಸ್ಫೋಟ ಸಂಭವಿಸಿದಂಥ ಸಂದರ್ಭದಲ್ಲಿ ದಟ್ಟ ಹೊಗೆ ಮುಗಿಲೆತ್ತರಕ್ಕೆ ಆವರಿಸಿದೆ. ಹೋಟೆಲ್ನಿಂದ ದಟ್ಟ ಹೊಗೆ ಆಡಿರೋದು. ಸ್ಫೋಟಗಳು ನೋಡಿ ಹೆಂಗಿದೆ ಅಂತ. ಪ್ರಾಂತ್ಯಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಏನಿದೆ ಅದು ಕಂಟಿನ್ಯೂ ಆಗ್ತಾನೇ ಇದೆ. ದಟ್ಟ ಹೊಗೆ ಹೋಟೆಲ್ನಲ್ಲಿ, ಖ್ಯಾತ ಹೋಟೆಲ್ನಲ್ಲಿ ಆವರಿಸಿರೋದು. ಜುಬೈರಾದಲ್ಲಿರುವಂಥ ಪಾಮ್ ಹೋಟೆಲ್ನಲ್ಲಿ, ಭಾರಿ ಫೇಮಸ್ ಹೋಟೆಲ್ನಲ್ಲಿ ಸ್ಫೋಟ ಸಂಭವಿಸಿ ದಟ್ಟ ಹೊಗೆ ಆವರಿಸಿಬಿಟ್ಟಿದೆ. الله أكبر. داري القصف بالبراميل متفجرة على المدينة. الله أكبر. الله أكبر. داري القصف بالبراميل متفجرة على المدينة. الله أكبر.